ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ಯಾವ ಪಂದ್ಯ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಪ್ಪ ಅಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ತಂಡದ ಕೊನೆಯ ಸೀರೀಸಿನ ಕೊನೆಯ ಪಂದ್ಯ ಆದಂಥ ಮೂರನೇ ಒಡೆಯ ಪಂದ್ಯದ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಒಂದು ಕೊನೆಯ ಪಂದ್ಯ ನಾಳೆ 18 ತಾರೀಕು ಸ್ಟಾರ್ಟ್ ಆಗುತ್ತೆ. ಈ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆಪ್ಪ ಅಂದರೆ ಇದು ಮಧ್ಯಾಹ್ನ 1:15 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಇಂಡಿಯನ್ ಟೈಮ್ ಪ್ರಕಾರ. ಈ ಒಂದು ಪಂದ್ಯ ಪ್ಲೇಸ್ ಎಲ್ಲಿಯಪ್ಪ ಅಂತಂದರೆ ಇಂದೋರ್ ಒಂದು ಸ್ಟೇಡಿಯಂ ಬರುತ್ತೆ, ಹೋಲ್ಕರ್ ಸ್ಟೇಡಿಯಂ ಅಂತ. ಇದು ಮಧ್ಯಪ್ರದೇಶದ ರಾಜಧಾನಿಯಲ್ಲಿ ನಡೀತೆ. ಇವಾಗ ನಾವು ನ್ಯೂಜಿಲೆಂಡ್ ತಂಡದ 11 ಆಟಗಾರರ ಪಟ್ಟಿಯನ್ನು ನೋಡೋಣ. ನಿಮ್ಮ ಒಂದು ಯಾವುದಾದ್ರು ರೀತಿ ಕಾಮೆಂಟ್ ಮಾಡಿ. ಓಪನಿಂಗಾಗಿ ಡೆವನ್ ಕಾನ್ವೆ ಅವರು ಬರ್ತಾರೆ. ರೀಸೆಂಟಾಗಿ ಆಡಿರ್ತಕ್ಕಂಥ 2 ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಕೋಲಸ್ ಅವರು ಬರ್ತಾರೆ. ಇವರು ಕೂಡ ಕಾನ್ವೆ ಜೊತೆ ಸೇರಿಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೂರನೇ ಒಂದು ಪೊಸಿಷನ್ ವಿಲ್ ಹೆಂಗ್ ಬರ್ತಾರೆ. ಇವರು ಹಿಂದಿನ ಪಂದ್ಯದಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದರೆ. 4ನೇ ಪೊಸಿಷನ್ ಮಿಚೆಲ್ ಅವರು ಬರ್ತಾರೆ. ಇವರು ಇವಾಗ ಸದ್ಯಕ್ಕೆ ವಿರಾಟ್ ಕೊಹ್ಲಿನ ಓವರ್ಟೇಕ್ ಮಾಡುವಂಥ ಎಲ್ಲ ಲಕ್ಷಣ ಕಾಣ್ತದೆ. 5ನೇ ಒಂದು ಪೊಸಿಷನಲ್ಲಿ ಗ್ಲೇನ್ ಫಿಲಿಪ್ಸ್ ಅವರು, ಇವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಲ್ಲ, ಬಟ್ ಒಳ್ಳೆ ಗನ್ ಫೀಲ್ಡರ್ ಅಂತ ಹೇಳ್ಬೋದು. 6ನೇ ಒಂದು ಪೊಸಿಷನಲ್ಲಿ ಹೇ ಅಂತ ಬರ್ತಾರೆ. ಇವರು ಅಷ್ಟೊಂದು ಆಡಿರ್ತಕ್ಕಂಥ ಪಂದ್ಯದಲ್ಲಿ ಅಷ್ಟೊಂದು ನೋಡಿಲ್ಲ ನಾನು ಇವ್ರು ಯಾವ ಥರ ಆಡ್ತಾರಂತ. 7ನೇ ಪೊಸಿಷನಲ್ಲಿ ನಾಯಕ ಬ್ರೆಸೋಲರ್ ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಚೆನ್ನಾಗಿ ಬಾಲಿಂಗ್ ಮಾಡಿದ್ದಾರೆ, ಒಳ್ಳೆ ಎಕನಾಮಿಕಲಾಗಿ ಬಾಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. 8ನೇ ಪೊಸಿಷನಲ್ಲಿ ಪ್ಲಾಕ್ಸ್ ಅಂತ ಬರ್ತಾರೆ. ಇವರು ಆಡ್ತಕ್ಕಂಥ ಪಂದ್ಯದಲ್ಲಿ ಉತ್ತಮವಾದಂಥ ಒಂದು ಆಡಿದ್ದಾರೆ ಅಂತ ಹೇಳ್ಬೋದು. 9ನೇ ಪೊಸಿಷನಲ್ಲಿ ಕ್ಲಾರ್ಕ್ ಅಂತ ಬರ್ತಾರೆ. ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಡಿಸೆಂಟಾಗಿ. 10ನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರಪ್ಪ ಅಂದರೆ ಜಮ್ಮಿಸನ್ ಅವ್ರು ಬರ್ತಾರೆ. ಇವರು ಇಂಡಿಯಾ ಟೀಮಿಗೆ ಒಳ್ಳೆ ಥ್ರೆಡ್ ಆಗ್ತಾರೆ ಅಂತ ಹೇಳ್ಬೋದು. 11ನೇ ಪೊಸಿಷನಲ್ಲಿ ಯಾರು ಬರ್ತಾರೆ, ಲೈನೆಕ್ಸ್ ಅವ್ರು ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಒಳ್ಳೆಯ ಒಂದು ಸ್ಪೆಲ್ ಮುಖಾಂತರ ಎಲ್ಲರನ್ನು ಗಮನ ಸೆಳೆದಾರೆ ಅಂತ ಹೇಳ್ಬೋದು. ಇವಾಗ ಇಂಡಿಯಾ ಟೀಮದ 11 ಆಟಗಾರರ ಒಂದು ಪಟ್ಟಿಯನ್ನು ನೋಡೋಣ. ನಿಮ್ಮ ಒಂದು ಪಟ್ಟಿ ಯಾವ ಥರ ಕಾಮೆಂಟ್ ಮಾಡಿ ಅಂತ ಹೇಳ್ಬೋದು. ಮೊದಲನೇದಾಗಿ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಬರ್ತಾರೆ. ಇವರು ಅಷ್ಟೊಂದು ಡಿಸೆಂಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. 2ನೇ ಒಂದು ಪೊಸಿಷನ್ನಲ್ಲಿ ಶುಭ್ಮನ್ ಗಿಲ್ ಬರ್ತಾರೆ. ಆಡಿರ್ತಕ್ಕಂಥ ಪಂದ್ಯದಲ್ಲಿ ಉತ್ತಮವಾದಂಥ ಪ್ರದರ್ಶನ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. 3ನೇ ಪೊಸಿಷನ್ನಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಹೇಳಲೇಬೇಕು. ಇವರು ಒಡೆಯ ನಂಬರ್ 1 ಲಿಸ್ಟ್ನಲ್ಲಿದ್ದಾರೆ. ಇವ್ರ ಬಗ್ಗೆ ಹೇಳೋ ಮಾತೇ ಇಲ್ಲ. 4ನೇ ಪೊಸಿಷನ್ ಶ್ರೇಯಸ್ ಅವರು ಬರ್ತಾರೆ. ಇಂದಿನ ಪಂದ್ಯದಲ್ಲಿ ಬೇಗನೆ ಔಟ್ ಆದರು ಅಂತ ಹೇಳ್ಬೋದು. 5ನೇ ಒಂದು ಪೊಸಿಷನ್ನಲ್ಲಿ ನಮ್ಮ ಕನ್ನಡಿಗ KL ರಾಹುಲ್ ಅವರು ಬರ್ತಾರೆ. ಇವರು ಇಂದಿನ ಪಂದ್ಯದಲ್ಲಿ ಸೆಂಚುರಿಯನ್ನು ಗಳಿಸಿ ತಮ್ಮ ಮಗಳಿಗೆ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. 6ನೇ ಪೊಸಿಷನಲ್ಲಿ ರವೀಂದ್ರ ಜಡೇಜಾ ಅವರು ಬರ್ತಾರೆ. ಇವರು ಡಿಸೆಂಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. 7ನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾ ಇದ್ದಾರೆ, ನಿತೀಶ್ ರೆಡ್ಡಿ ಅಂತ ಬರ್ತಾರೆ. ಇವರು ಇಂದಿನ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಈ ಪಂದ್ಯದಲ್ಲಿ ನೋಡೋಣ. 8ನೇ ಪೊಸಿಷನಲ್ಲಿ ಹರ್ಷಿತ್ ರಾಣಾ ಅವರು ಬರ್ತಾರೆ. ಒಳ್ಳೆ ಸ್ಪೆಲ್ ಹಾಕ್ತಾಯಿದ್ದಾರೆ. ಇವರು ಫ್ಯೂಚರ್ ಇದೆ ಅಂತ ಹೇಳ್ಬೋದು ಮುಂದಿನ ಒಂದು ಪೀಳಿಗೆಗೆ ಇವ್ರದ್ದು. 9ನೇ ಪೊಸಿಷನ್ ಕುಲ್ದೀಪ್ ಯಾದವ್ ಅವರು ಬರ್ತಾರೆ. ಇವರು ವರ್ಲ್ಡ್ ಕ್ಲಾಸ್ ನಂಬರ್ 1 ಸ್ಪಿನ್ ಬಾಲರ್ ಅಂತ ಹೇಳ್ಬೋದು ಇವರು. 11ನೇ ಪೊಸಿಷನಲ್ಲಿ ಮಿಯಾ ಸಿರಾಜ್ ಬಾಯ್ ಅಂತ ಬರ್ತಾರೆ. ಇವರು ಸಖತ್ ಸಬ್ನೈಲ್ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಗೆ 11ನೇ ಪೊಸಿಷನಲ್ಲಿ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಇದ್ದಾರೆ.